ಗೈಸ್ ಎಲ್ರಿಗೂ ಎಂಗೇಜ್ಮೆಂಟ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಷ್ಟು ಟೈಮ್ 12:15 ಆಯ್ತು. ಎಂಗೇಜ್ಮೆಂಟ್ಗೆಲ್ಲ ಅಲ್ಲೋಗ್ರೆ ನಾನು ಕಿರಣ ಚೌಟ್ರಿ ಫುಲ್ ಕೆಲಸ. ಸ್ಮೈಲ್ ಇಬ್ರು ಅಲ್ಲಿ ನೋಡಿ ಹಾಯ್ ಒಂದು ಫೇಸ್ ಟು ಫೇಸ್ ಇಬ್ರು ಸ್ಮೈಲ್. ಮುಂದೆ ಕ್ಯಾಮ್ರಾ ಲುಕ್ ಮಾಡಿ ಇಬ್ರು. ಅಲ್ಲೋ ನೋಡ್ರಿ ಎಲ್ಲ ಆದ್ಮೇಲೆ ಬಂದವರು ಇವರು ಫ್ರೆಂಡ್ಸ್ ಆಗಿ ಕರೆಕ್ಟ್ ಟೈಮಿಗೆ ರೆಡಿ ಮಾಡಿಬಿಟ್ಟು ನಾನು ಕೆಲಸ ಎಲ್ಲ ಮುಗಿಸಿ ಮನೆಗೆ ಹೋಗಿ ಬಟ್ಟೆ ಹಾಕೊಂಡ್ರೆ ರಿಂಗ್ ಎಕ್ಸ್ಚೇಂಜ್ ಆಗಿ ಹೋಗಿದೆ. ಇವ್ನು ವಿಡಿಯೋ ಮಾಡಲ್ಲ ಅಂತ ಹೇಳಿದೀನಿ. ರಿಂಗ್ ಎಕ್ಸ್ಚೇಂಜ್ ಆಗ್ಬಿಟ್ಟೈತೆ ಅಲ್ಲೇ. ನನ್ನ ತಂಗಿ ನನ್ನ ಬಿಟ್ಬಿಟ್ಟೆ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟವಳೆ. ಅದೇ ಅವಾಗ ಹೆಂಗೆಲ್ಲ ಮಾಡಿದ್ರು ಲೇ ಬಟ್ಟೆ ಫಸ್ಟು ಅವ್ರು ಬಂದಿರೋ ಬಟ್ಟೆ ರಿಂಗ್ ಎಕ್ಸ್ಚೇಂಜ್ ಮಾಡೋದು. ಆಮೇಲೆ ಅವ್ರು ತಂದಿರೋ ಹೊಸ ಬಟ್ಟೆ ಇಟ್ಕೊಂಡು ಇವಾಗ ಫೋಟೋ ನಿಂತ್ಕೊಂಡಂತೆ. ಯಾವ ಶಾಸ್ತ್ರ ಗೊತ್ತಿಲ್ಲ ನನಗೆ. ಬರೀ ಒಂದು ಹಂಗಾರು ಕ್ಲಿಪ್ ಎತ್ಕೊಂಡೆ ರಿಂಗ್ ಎಕ್ಸ್ಚೇಂಜ್ ಮಾಡೋದ. ಹೋಗಲ್ಲೇ ತಲೆ ಕಟ್ಟೋಯ್ತಲೇ ಶೀಶಲ್ಲಿ ಎಲ್ಲ ಮ್ಯಾನೇಜ್ ಮಾಡಿ ಇವಾಗ ನೋಡಿ ಸೆಕೆಂಡ್ ಹೆಂಗೆ ಹೇಳಿತಾವ ಇನ್ನ ಸ್ವಲ್ಪ ಒಳಗಡೆ ಎನ್ವಿರಾನ್ಮೆಂಟ್ ಸರಿ ಇಲ್ಲ, ಜನ ಜಾಸ್ತಿ ಆಗ್ಬಿಟ್ರೆ. ಎಂಟ್ರೆನ್ಸ್ ಗೈಸ್ ಎಲ್ಲರಿಗೂ ವೆಲ್ಕಮ್ ಟು ಎಂಗೇಜ್ಮೆಂಟ್ ಸೆರೆಮನಿ ಆಫ್ ಉಮಾದೇವಿ ತರುಣ್ ಕುಮಾರ್. ಹುಡುಗನ ಹೆಸರು ಅರುಣ್ ಕುಮಾರ್ ಅಂತ. ಕೇಳಲ್ಲ ಇದು ಹೆಂಗೆ ಕಾಡ್ತಾವ ನನ್ನ ತಂಗಿ ಅಂತ ಹೇಳಕ್ಕೆ. ಕ್ರೇಜಿ ಗೈಸ್ ಕ್ರೇಜಿ ಫುಲ್ಲು ಮೈಸೂರು ಹಿಲ್ಸಿಂದ ಬಂದಿರೋ ಮಹಾಲಕ್ಷ್ಮಿ ಇದ್ದಂಗೆ ಅವರೇ. ಜಾಸ್ತಿ ಡಬಲ್ ಮಾಡ್ಬಿಡ್ತೀರಣ. ಸುಮ್ಮನೆ ಓಹೋ ಈ ಥರ ನಾನ್ ಸೆನ್ಸ್ ಮಾತಾಡೋಕೆ ಕಮ್ಮಿ ಇಲ್ಲ ಗೈಸ್. ಕಮೆಂಟ್ ಮಾಡಿ ಕೇಳ್ರಿ. ಸೂಪರ್ ಜೋಡಿ ಗೈಸ್. ಅದು ನಮ್ಮ ಹುಡುಗಿನ ಒಂದು ಕೈ ಮೇಲು. ನನ್ನ ತಂಗಿ ಒಂದು ಚಿಕ್ಕ ಹುಡುಗಿ ಥರ ಕಾಣ್ತಾವಳೆ. ಚಿಕ್ಕ ಹುಡುಗಿ ಥರ ಕುಳ್ಳಿ ಕಾಣೋ ನಿಮ್ಮ ತಂಗಿ. ದಿಸ್ ಗರ್ಲ್ ಬ್ಯೂಟಿಫುಲ್ ಗರ್ಲ್. ನಿನ್ನೆ ಗೈಸ್ ಮಂಜನ್ ತಂಗಿ ಮನದಾಳ ಮಾತು. ಇನ್ನು ಯಾರು ಅಂತ ನಂಗೆ ಗೊತ್ತಿಲ್ಲ. ಯಾರೋ ಅಪ್ಪ ನೀನು ಅಂತ ಅಂತೆ. ಯಾಕಲ್ಲ ಹಿಂಗೆ ಮರೀತಿದ್ರೆ ನಂದು ಸೈಲೆಂಟಾಗಿ ನೋಡಿ ಒಂದು ಲುಕ್ ಕೊಡ್ದಂಗೆ ಹೋದ್ರು ಗೈಸ್. ಅಣ್ಣ ಕೇಕ್ ಇಲ್ಲಿ ಇಟ್ಬಿಡು ಮಂಜ. ಇದನ್ನ ಇಟ್ಕೊಡು. ಸುಮ್ಮನೆ ಗೊತ್ತಾಗಲ್ಲ ಯಾರಿಗೂ. ನೋಡಿಲ್ಲಿ ಕೇಕು ಹ್ಯಾಪಿ ಎಂಗೇಜ್ಡ್ ಯಾವುದೋ ಒಂದು ಕಣ ನಂಗೆ ಗೊತ್ತಾಗಿಲ್ಲ. ಹ್ಯಾಪಿ ಮ್ಯಾರೇಡ್ ಲೈಫ್ ಇನ್ನೊಂದು ತಿಂಗಳು. ಕಟ್ ಮಾಡ್ರಪ್ಪ. ಇಬ್ರು ಕಿರಣ ಎಂತಾರ ಅದ್ರೊಳಗೆ ಪೀಸ್ ಎತ್ಕೊಂಡು ಕೈ ಬರಂಗೆ. ಫಸ್ಟ್ ನೀವು ತಿನ್ಸಮ್ಮ. ಬಕ್ಕೆ ಹಿಡ್ಕೊಂಡು ನಿಂತಿದೀವಲ್ಲೋ ಮಾಮ. ಬಂದು ಕಿರಣ ಹಂಗೆ ಎತ್ತ ಒಂದು ಒಂಚೂರು ಕಟ್ಟೆ ತೆಗೆದು ಫೋಟೋ ತೆಗೆದು ಇಲ್ಲಿ ತಿನ್ಸ್ರಿ. ನಾನೇ ತಿನ್ಸಿ ಅವ್ರು ಇಬ್ರು
ಮಂಜ ತಿನ್ಸಂಗೆ ನಾವು ತಿನ್ಸಂಗೆ ಮಂಜ ತಿನ್ಸಿದ್ರೆ ಒನ್ಸ್ ಮೋರ್ ಗಾಬರಿ ಆಗ್ತದಪ್ಪ ಇವರು. ಒಳ್ಳೆದಾಗಲಿ ಇಬ್ರು, ಕಂಗ್ರ್ಯಾಚುಲೇಷನ್ಸ್. 100 ವರ್ಷ ಚೆನ್ನಾಗಿ ಬಿಡ್ರಿ, ಮಾಡ್ರಿ. ಅವನು 100 ವರ್ಷ, ನಾನು 200 ವರ್ಷ, ನೀನು 200 ವರ್ಷ ಚೆನ್ನಾಗಿ ಬಾಳು, ಬದುಕಿ ಬಾಳು. ಏನ್ ಕೇಳ್ತೀಯ? ನಾವು ನಿನ್ನ ನೋಡಲ್ಲ ಹತ್ತಿದ್ದು, ನಾನು ಹತ್ತಿದ್ದು ಮತ್ತು ಕಮಾಲ್ ಬಾಯ್ಸ್ ಊಟ. ಹಾಯ್ ಗಾಯ್ಸ್. ಗೈಸ್ 4 ಗಂಟೆ ಊಟ ಮಾಡಿಲ್ಲ, ಫುಲ್ಲು ಕೆಲಸ. ಎಂತ ಬದಮಾಶ್ ಅಂದ್ರೆ ಇವನು. ಬೆಳಿಗ್ಗೆ ನೆನ್ನೆ ರಾತ್ರಿ ಮಲಗಕ್ಕೆ ಬಿಟ್ಟಿಲ್ಲ. ಅಡುಗೆ ಮಲ್ದಂಗೆ ಕಣ್ಣೆಲ್ಲ ರೆಡ್ ಆಗ್ಬಿಟ್ಟವೆ. ನನ್ನ ಕಣ್ಣು ಕೆಂಪಲ್ಲ ಕರ್ಗಾಬಿಡ್ರು ಗೈಸ್. ಕಣ್ಣಲ್ಲಿ ಕೆಂಪಿಗೆ ಬೇರೆ ಮಾತು ಕಂಡ್ರೆ ನಿಜಿ ಮೊಮ್ಮಗನ್ ಬಿಟ್ಬಿಡ ಹೊಂಡಿದ್ದಿ. ಇರ್ಲಿ ನೀನ್ ಚೆನ್ನಾಗಿರ್ಬೇಕು. ಸ್ವಲ್ಪ ನೀವು ಚೆನ್ನಾಗಿರೋದಲ್ಲ. ಇರ್ಲಿ ತಾಂತೀನಿ ನಾನು ನಗ ಕುಣಿಸ್ಕೊಳ ರೆಡಿ ಫಸ್ಟ್. ಅಲ್ಲಮ್ಮ ನೀನು ಬಿಡ್ತಿದ್ದೀರ ನಮ್ಮ ಅಪ್ಪ ನಮ್ಮ ಅಮ್ಮನ ಬಿಡ್ತೀನಿ. ನಮ್ಮ ಅಪ್ಪ ತಿನ್ಬಿಡೋದಂತೆ ಅಲ್ಲಿ ಎಂಡ್ರ ಬಿಟ್ಟು ತಿಂದಿದ್ದೇನಪ್ಪ. ಎಂಡ್ರ ಬಿಟ್ಟು ತಿಂದಿದ್ದಿ ಅಮ್ಮನ ಬಿಟ್ಟು ತಿಂದಿದ್ದಿ ಒಬ್ಬನೇ. ಅಮ್ಮನ ಹಬ್ಬದೇ ಬಿಟ್ಟು ತಿಂದಿದ್ಯಾ? ಟೈಮ್ ಎಷ್ಟಾಗಿನ ಟೈಮ್ ಆಯ್ತಲ್ಲ ಹೋಗಿ ಗಾಡಿ ಕೇಳಲ್ಲ ಅಣ್ಣ. ದೊಡ್ಡದಾಕಣ ಇವ್ರಿಬ್ರಿಗೂ ಸಿಕ್ಕಾಪಟ್ಟೆ ಕಷ್ಟ ಬಿದ್ದವ್ರಿ. ನಾನಿನ್ನೂ ಜಾಸ್ತಿ ಕಷ್ಟ ಬಿದ್ದವ್ರಿ ಇಬ್ರು ನಾವು. ಐಸ್ ಇವಾಗಿಂದ ಲಾಸ್ಟಿಗೆ ಮಿಕ್ಕಿರೋದೆಲ್ಲ ನಮಗೇನೆ. ಏನೇನು ಖಾಲಿ ಆಗೋದು ಏನೇನು ಮಿಕ್ಕದ ಗೊತ್ತಿಲ್ಲ. ಮಿಕ್ಕಿರೋದೆಲ್ಲ ನಮಗೇನೆ. ಗೈಸ್ ಡಬಲ್ ಡ್ಯೂಟಿ ಮಾಡ್ಕೊಂಡು ಅವನೇ 5,000 ರೂಪಾಯಿ ಫೈನ್ ಹಾಕಿದ್ದೀನಿ. ಹಾಕಣ 5,000 ಬೇಕು, 10,000 ಬೇಕು. ಗೈಸ್ ಇಷ್ಟು ಊಟ. ಒಬ್ಬಟ್ಟು ಬಿಟ್ರೆ ಏನು ಗೇಸ್ ವೈಟ್ ರೈಸ್ ಅಷ್ಟೇನಾ? ಇನ್ನೊಂದೇನು ಮಿಸ್ ಆಯ್ತಲ್ಲ? ಅನಾನಸ್ಸು ಖಾಲಿನಾ? ಅನಾನಸ್ ಚಟ್ನಿ ಹಾಕೋಣ. ಅದು ಸಿಕ್ಕಾಪಟ್ಟೆ ಚೆನ್ನಾಗಿರ್ತದೆ. ಹಾಕೋಣ ಇಲ್ಲ ಹಾಕೋಣ. ಯಾಕೊಳ್ಳಿ ಯಾಕೋ ಪೂರಿ ಮಿಸ್ ಆಗ್ಬಿಟ್ಟಿದೆ. ಪೂರಿ ಮಿಸ್ ಹೇಳಿಲ್ಲ. ಮಿಕ್ಕಿರಿ ಗೈಡೆಡ್ ಹಾಕ್ರಿ. ಹಾಕೋಣ ಇನ್ನೆರಡು ಹಾಕು. ಇವನೇ ಮೇನ್ ಇನ್ಚಾರ್ಜ್, ಇವನೇ ಅವನು ಹಾಕ್ರಿ. ಹಾಕೋಣ. ಮನ್ಸಲ್ಲಿ ತಿನ್ನೋದು ಜಾಸ್ತಿ ಇದೆ, ಆದ್ರೂ ತಿನ್ನಲ್ಲ ಅವನು. ಹಾಕು ಅವ್ನಿಗೆ. ರಾತ್ರಿ ಒಂದು ನಿದ್ಗೆಟ್ಟು ಮಾಡಿದ್ವಿ, ಅವನು ನಿದ್ಗೆಟ್ಟಿದ್ದ, ನಾವು ಇಬ್ಬರೇ ನಿದ್ಗೆಟ್ಟಿದ್ದಾನೆ. ಕಿರಣ ವಸಂತಮ್ಮ ಹೆಂಗಾದ್ರಿ ಊಟ? ಹೇಳ್ರಿ, ನಿಜ ಹೇಳ್ಬೇಕು, ಸತ್ಯ ಹೇಳ್ಬೇಕು. ಚೆನ್ನಾಗದ? ನೀನು ಚೆನ್ನಾಗಿದೆ ಇಬ್ರು. ಅಣ್ಣ ಊಟ ಸೂಪರ್. ತಾಮ್ರ ಲಾಸ್ಟ್ ಇವ್ರೆ ಗಾಯ್ಸ್, ನಮಗೇನು ಲಾಸ್ಟ್ ಇವ್ರದೆ. ಬೇಜಾರು ಮಾಡ್ಕೊಂಬಿಟ್ಟು ಹೊಟ್ಟೆ ಊಟ ಮಾಡ್ರಿ, ಏನು ಖಾಲಿ ಆಗಿಲ್ಲ. ತಂಗಿ ಬಟ್ ನೋಡ್ರಿ, ಕಲ್ಪನಾ ಬಟ್ಟಿಗೆ ಬಿಟ್ಟವ್ರೆ. ಇಲ್ಲ ತೊಳ್ಕೊಂಡಿರೋ ಸಮಾಧಾನ ಮಾಡ್ಕೊಳ್ಳೋ. ಅವ್ರು ಸ್ವಲ್ಪ ನಮ್ಮ ಮಾತಾಡೋಕೆ ಆಚೆ ಬಿಡ್ತಾರೆ. ಆದರೆ ನನ್ನ ತಂಗಿಗೆ ಒಡವೆ ಜಾಸ್ತಿ ಆಯ್ತು ಅನ್ಸ್ತದೆ. ಬೇಜಾರು ಮಾಡ್ಕೊಂಡು ತಾಯಿ ತಿನ್ನೋ. ಒಂಚೂರು ಯಾಕ ಮಾಡ್ತೈತಂತೆ. ಒಂದು ತುತ್ತಾಕ ಹಾಕ. ಅಣ್ದಿರಿ ಯಾವತ್ತೂ ಬರಲ್ಲ ಮನೆಗೆ ಬಡ್ಸಕ್ಕಲ್ಲಿ. ಇನ್ಮೇಲೆ ನೀನೇ ಬಡ್ಸೋನು ಸಿಗಲ್ಲ ಅವರೆಲ್ಲ ಬಡ್ಸೋಕ್ಕೆ. ಗೈಸ್ ಮದುವೆ ಗಂಟೆ ಊಟ ಕೊಡ್ತೀನಿ. ನೆಕ್ಸ್ಟು ಅವರಿಬ್ಬರು ಮಾತಾಡ್ತೀನಿ, ಬರ್ರಿ ರಿವ್ಯೂ ಕೊಡಿಸ್ತೀನಿ. ಅಮ್ಮಮ್ಮನ ಅವರಮ್ಮ ಮುಂದ್ಕೊಂಡು ತಿನ್ನಿ ಎಲ್ಲ ಹಾಕ್ಬೇಕು. ಏನು ಕಲೆಗಳು ನಿಮಗೋಸ್ಕರ ಎಲ್ಲ ಮಿಕ್ಸಿದ್ದೀವಿ. ಕಬಾಬ್ ಒಂದು ಇಷ್ಟ ಅಲ್ವಾ? ಒಬ್ಬಟ್ಟು ಕಿರಣ ಒಬ್ಬಟ್ಟು ತಮ್ಮರ ಬರಮ್ಮ ಬಡ್ಸು ಮಗಳಿಗೆ. ಹೆಂಗೆ ಅಲ್ಲಿ ನಿಂತಿದ್ದೀವಿ ಹೊರಾಜ್ಗೆ. ನೀನಿಗೆ ಬಾ. ಅಣ್ದಿರಿಕದ್ಕು ಅಮ್ದಿರಿಕದ್ಕು ಚೇಂಜ್ ಆಯ್ತು. ಬಾ ನೀರೇ ಚೆಲ್ಲಿದ್ದು. ಇಬ್ರು ಬಡ್ಸಕ್ಕೆ 20 ಜನ ಇದೀವಿ ಇಲ್ಲಿ. ನೀನೇ ಸೆಂಟ್ರ್ ಬಿಡು. ನಾಚ್ಕೊಂಬಿಡ್ರಿ, ಏನೋ ತಿನ್ಸ್ಬೋದು. ಹಂಗೇನಾದ್ರು ಬೇಜಾರು ತಿನ್ಸ್ಬೋದು. ತಿನ್ಸು ಇಲ್ಲಿ ಪರವಾಗಿಲ್ಲ. ತಿನ್ಸಲ್ವಾ? ನಾಚಿಕೆನಾ? ವಿಡಿಯೋ ಆಫ್ ಮಾಡಿ ತಿನ್ಸ್ತಿ. ಕಂಡ್ಬಿಡಿ ಕಡೆಗೆ. ಇವಾಗ ನನ್ನ ತಂಗಿ ಅಪ್ಡೇಟ್ ಆದ್ಲು. ಪರವಾಗಿಲ್ಲ. ಶಬಾಷ್ ಸಾಕು. ಊಟ ಮಾಡ್ರಿ. ಜನಕ್ಕೆ ಕೇಳ್ರಿ, ಹೇಳ್ರಿ ನಮ್ಮ ಜನಕ್ಕೆ. ನಮ್ಮ ತಂಗಿ ಸಂಪಾದನೆ ಮಾಡಿರೋ ಜನಕ್ಕೆ ಹೇಳ್ಬೇಕು ನಿಮ್ಮ ಹೆಸರು. ನಿಮ್ಮ ತಂಗಿನಲ್ಲಿ ಹೇಳ್ತಾ ನಿಮ್ಮ ಇವ್ರ ಹೆಸರು ಹೇಳಿ. ಅರುಣ್ ಕುಮಾರ್. ಜೋರ ವಾಯ್ಸ್ ಬರಬೇಕು. ಅರುಣ್ ಕುಮಾರ್ ಯಾರು ಅಂತ ಕೇಳಬೇಡ ಗೈಸ್. ಪ್ರೊಫೆಷನ್ನು BE ಬ್ಯಾಚುಲರ್ ಆಫ್ ಇಂಜಿನಿಯರು, ಸಿವಿಲ್ ಇಂಜಿನಿಯರು ಅಷ್ಟೇ ತಾನೆ?
ಅದು ಬಿಟ್ಬಿಟ್ಟು ಅದೆಲ್ಲ ಇಂಡಿಟೇನ್ ಬೇಡ ಕಂಪ್ನಿ ಗಿಪ್ನಿ ಎಲ್ಲ ಬೇಡ ಪರವಾಗಿಲ್ಲ. ಇವರೇ ಮದುವೆ ನೋಡ್ಕೊಂಬಿಟ್ರೆ ಕೊನೆಗೆ ಖುಷಿ ಆಯ್ತಲ್ಲ, ಚೆನ್ನಾಗಿತ್ತಾ ಊಟ ಎಲ್ಲ ಇಷ್ಟ ಆಯ್ತಾ? ಅದೇನಿಲ್ಲ ಏನಾದ್ರು ಇದ್ರೆ ಡೈರೆಕ್ಟ್ ಹೇಳ್ಕೊಂಬಿಡ್ರಿ ನಮ್ಮ ದಿನನೇ, ಇಲ್ಲಾಂದ್ರೆ ಅವ್ರ ಹತ್ರ ಹೇಳ್ರಿ ಫೋನ್ ಮಾಡಿ. ಇವ್ರ ಹತ್ರ ಹೇಳ್ರಿ, ಎಲ್ಲ ನಾವೆಲ್ಲ ಒಂದೇನೆ, ಇವರೆಲ್ಲ ಒಂದೇನೆ ಅಣ್ಣ. ನಿಮ್ಮ ಹುಡ್ಗಂಗೆ ಹೇಳ್ಬಿಟ್ಟು ಸ್ವಲ್ಪ, ನಮ್ಮ ಹುಡುಗ ಅಲ್ಲ ನಮ್ಮ ಹುಡುಗ ನಮ್ಮವ್ರನ್ನೇ, ನಮ್ಮ ಹತ್ರನೇ ಹೇಳ್ರಿ ಏನಿದ್ರು. ಎಲ್ಲ ಖುಷಿ ಆಯ್ತಾ? ಆಯಿತು ಅಷ್ಟೇ. ನೀವು ಹೇಳೋದು ಏನಾದರೂ ಇದ್ರೆ ಮೇಡಮ್ ಅವರು ಏನಿಲ್ವಾ? ಯಾರೋ ಅಷ್ಟೇ ಅಂತ ಕೇಳು, ನಿನ್ನ ತಿಂಗಳಾದ್ಮೇಲೆ ಯಾರು ಅಂತೀನಿ ಅಂತ ಅಷ್ಟೇ ಹಂಗೆಲ್ಲ ಅನ್ನಲ್ಲ. ಇಷ್ಟು ತಿಳಿಸ್ಬೇಕಾಯ್ತು. ಹುಡುಗ ಇವರೇ ಹೆಸರು ಅರುಣ್ ಕುಮಾರು, ಇಂಜಿನಿಯರು. ತುಂಬ ಒಳ್ಳೆ ಹುಡುಗ ಅಂತ ನಾನು. ಅದೆಲ್ಲ ನಮ್ಗೆ ಗೊತ್ತಿರೋಕೆ ತಾನೇ ಮಾಡ್ತಾ ಇರ್ತೀವಿ, ಬರಲ್ಲ ಇರಲಿ. ನಾವು ಒಳ್ಳೆಯವರು ಅಂದರೆ ನಮಗೂ ಒಳ್ಳೆಯ ಸಿಕ್ಕಿರ್ತಾರೆ ಅಂತ. ಸರಿ ಬ್ರೋ, ಆಯಿತು, ಖುಷಿ ಆಯಿತು. ಇವರೆಲ್ಲ ನಮ್ಮ ಆತ್ಮೀಯರು, ಏನೇ ಕೆಲಸಕ್ಕಾದ್ರೂ ಕೈ ಜೊತೆ ಇರ್ತಾರೆ. ಎಲ್ಲ ನೋಡಿದ್ದೀರಲ್ಲ ಅಲ್ಲಿ 2-3 ಸಲ ಬಂದ ನಿಮ್ಮ ಮನೆಗೆ. ಎದ್ದು ಕೂತ್ಕೊಳ್ಳಲ್ಲಿ ಎಲ್ಲ ಗೊತ್ತಲ್ಲ ಹೆಸರುಗಳೆಲ್ಲ, ಇವ್ರ ಹೆಸರುಗಳೆಲ್ಲ ಗೊತ್ತಲ್ಲ. ಹಾಂ, ಇವ್ರ ಹೆಸರುಗಳು ಮನು ಅಂತ, ಕಿರಣ ಅಂತ, ನಾಗೇಶ್ ಅಂತ, ಏನಕ್ಕೆ ಇದ್ರು ಜೊತೆ ಇರ್ತಾರೆ. ಎಲ್ಲ ಒಂದೇ. ಯಾರ ಹತ್ರ ಏನಾದ್ರು ಹೇಳ್ಬೇಕಂದ್ರೆ ಯಾರ ಹತ್ರ ಅಂದ್ರೆ ಹೇಳ್ರಿ, ಸರಿನಾ? ಎಲ್ಲ ಬೆಸ್ಟ್. ನಿನ್ನಲ್ಲಿ ಈಗಲೇ ಬಿಡಲ್ಲೇ, ಆಯಿತು ಪರವಾಗಿಲ್ಲ. ಯಾವತ್ತಿದ್ರು ಅಣ್ಣ ಅನ್ನೋದು ಮನಸ್ಸಲ್ಲಿ ಇರ್ತದೆ. ಅಪ್ಪಾಜಿನೇ ಕಡೆ ಮನೆ ಕೇಳ್ಕೊಂಡು ಪಾಪ ಅವರೆಲ್ಲ ಬಿಸಿ ಆಗೋರು, ಟೈಮ್ ಆಗಿತ್ತು. ಇಲ್ಲೇ ಭಾನುವಾರ ಬೇರೆ ಟ್ರಾಫಿಕಲ್ಲಿ ತಗೊಳಕೊಂಡ್ರೆ ಹಚ್ಕೋಬೇಕಾಗ್ತದೆ. ಸರಿ ನಡಿ, ಕಳ್ಸ್ಕೊಟ್ಟು ಹೋಗು. ಬರ್ತೀರಾ ಅಂಕಲ್? ಇವ್ರ ಅಪ್ಪ ಹೋಗ್ಬಿಟ್ಟವ್ರೆ 3 ಜನ ಕರ್ಕೊಂಡು. ಈಗ ಅಮ್ಮ ಅವರೇ, ಅಮ್ಮ ನಾಳೆ ತೋರಿಸಿದ್ದೀನಲ್ಲ, ಅವತ್ತು ತೋರಿಸಿದ್ದೀನಿ. ಸರಿ ಆಯಿತು. ಇವಾಗ ಮುಂಚೆ ನೆಕ್ಸ್ಟ್ ಕಾರ್ಯ ಕ್ಲೀನಿಂಗು. ಅಂಟಿ ಗಾಯ್ಸ್, ಮದುವೆ ಗಂಡವ್ರ ಅಮ್ಮ ಅಂಕಲ್ನ ಕಳ್ಸ್ಬಿಟ್ಟವ್ರು ಒಬ್ಬರೇ ಅವರೇ. ಯಾಕಂಟಿ? ನಾನು ಪರಪಟ್ಟು ನನಗೆ ಹೇಳಿದ್ರೆ ಬಟ್ಟೆ ಹೋಗಾರ ಬಿಟ್ಬಿಟ್ಟು ನೋಡಿದ್ದೆ. ನಮ್ಮ ಅಕ್ಕ ತಂಗಿಗಳು ಕೂಡ ವೈಟಿಂಗ್ ಆಗ್ಯದ, ಏನು ಮಾಡ್ತಾವ್ರ? ಆಂಟಿ ಕೋಲಾರ ಸ್ಲ್ಯಾಂಗು, ಕೋಲಾರದ ಚಿನ್ನ ಆಂಟಿ ನೋಡ್ರಿ. ಕೋಲಾರದ ಗಣಿ, ಚಿನ್ನದ ಗಣಿ. ಇವಾಗ ಮನೆಯಲ್ಲೇ ಅವರು ಇಲ್ಲು ಬಿಟ್ಬಿಟ್ಟು ಹೋಗವ್ರಮ್ಮ ನಮ್ಮ ಅಕ್ಕ ತಂಗಿ. ಇರ್ಲಿ ಬಿಡ್ರಿ, ಮಗ ಕಾರ ಕರ್ಕೊಂಡು ಹೋಗ್ತಾರೆ. ಎಷ್ಟು ಒಳಗಡೆ ಹೋಗ್ರಿ, ಬಸ್ಸಾಗ ಏನು ಹೋಗ್ತೀರ ಅದೊಳಗೆ? ಬೇಜಾರಾಗ್ತಾ ಇಲ್ಲ ನಮ್ಗೆ, ಅಂಕಲ್ ಬಿಟ್ಟೋಗಿರೋದಕ್ಕೆ ಬೇಜಾರಾಗ್ತಾ. ಅಂಕಲು ಎಲ್ಲಾರು ಹೋದ್ರಲ್ಲ, 3 ಜನ ಅಂಕಲ್ ಅಂದ್ರೆ ಯಾವಾಗ ಇರುತ್ತೆ ಅಂಕಲ್. ಕಾರಲ್ಲಿ ಬರಲಿ ಆರಾಮಾಗಿ ಅಂತ. ಎಲ್ಲ ಮುಗೀತು. ಚೌಡ್ರಿ ಕೆಲಸ ತಲೆ ಮೇಲೆ ಇದ್ದಿದ್ದು ಎಲ್ಲ ಕೂದಲೆಲ್ಲ ಉದ್ರೋವಂಗೆ ಭಾರಗಳೆಲ್ಲ ಕೆಳಗೆ ಬಂದಿದ್ದಾಯ್ತು. ರಾಜ್ಕುಮಾರ್ ಹೊರಟ ಮನೆಗೆ ವಾಪಸ್ಸು. ಮುಗೀತು. ಎಷ್ಟು ಕೆಲಸ ಅಂತಂದರೆ ಸಿಕ್ಕಾಪಟ್ಟೆ ಅನುಭವ ಆಗಿದೆ, ಎಕ್ಸ್ಪೀರಿಯನ್ಸ್ ಆಗೋಯ್ತು. ಹೇಳ್ತೀನಿ ರೀ, ಎಲ್ಲ ಮನೆ ಕೊಂಡಿಸ್ಕೊಂಡು ಹಿಂಗೆ ಏನಾಯ್ತು ಅಂತ. ಇವಾಗ ಕಿರಣನು ಇನ್ನೊಬ್ಬ ನನ್ನ ಫ್ರೆಂಡ್ ಮನೋ ಬರ್ತಾರೆ, ಇನ್ನೊಬ್ಬ ಅಣ್ಣ ಇರ್ತಾರೆ. ಒಂದು ಗಿಫ್ಟ್ ತಗೊಂಬಂದಂತೆ ನನ್ನ ತಂಗಿಗೋಸ್ಕರ ಕೊಟ್ಬಿಡೋತ್ರಿ. ಇವಾಗ ಒಳಗೆ ಎತ್ಕೊಂಬಕ್ರಿ ಜಲ್ದಿ ಪಟ್ಟಂತ ಹೋಗೋ. ಎಲ್ಲ ಎದ್ಬರಿ ಒಳಗೆ. ಏನು ಕಾಚೆ ಕೂತಿದ್ದೀರಾ? ಫ್ಯಾನ್ ಹಾಕೋದು ಒಳಗಡೆ ತಣ್ಣಗೆ. ಎದ್ಬರ ಜೈ. ಇಲ್ಲಿ ತಣ್ಣಗಾಗಲ್ವಾ? ಗೊತ್ತಿಲ್ಲ ಹೇಳಿ ಇವಾಗ. ಯಾಕೆ ಬಾ ಜಲ್ದಿ ಹಾಕಿ. ಇಂಥದ್ಕೆಂತ ಹೇಳಪ್ಪ. ಎದ್ ಬರ್ರಿ, ಅದೇನೋ ಗಿಫ್ಟ್ ಕೊಡ್ಬೇಕಂತೀವ್ರಿ ಇಬ್ರು. ಬರ್ರಿ ಒಳಗೆಲ್ಲ ಎದ್ ಬರ್ರಿ. ಹಾಂ, ಹಳೆ ಪಾತ್ರೆ ಸಾಮಾನ್ ಖಾಲಿ ಸೀಸಾ ಚಂಬು ಕೂದ್ಲ ಹಳೆ ಕೂದ್ಲಿಗೆ ಏನ್ ಪಿನ್ನ ಬಟ್ಟೆ ಪಿನ್ನ ಚಾಪೆ, ಏನ್ ಪಿನ್ನ ಬಟ್ಟೆ ಪಿನ್ನ ಚಾಪೆ. ಬರತ ಎದ್ದಿ ಮಲಿಕೊಂಡಿದ್ದೀನಿ ಇನ್ನ. ಎದ್ ಬರಕ ಯಾಕಕ್ಕ ಮಲಗಿದ್ಯಾ? ಆತ ಇಲ್ವಾ? ಇದ್ದೇನಾ? ಯಾರ ಕಲ್ಪನಾ ಪಟ್ಟಿಕೋರು ನಿನ್ಗೆ? ಬಾ, ಅವ್ರು ಹೋಗ್ತಾರಂತೆ ಬೇಗ ಟೈಮ್ ಹಾಕಪ್ಪ. ನೆನ್ನೆ ಬಂದಿರೋರು ಮನೆ ಬಿಟ್ಟು. ನೆನ್ನೆ ಬಂದಿರೋರು ಯಾವ ಥರ ಮಾಡಿದ್ರು ಕೆಲಸನ ಅಂತಂದರೆ, ನನ್ನ ಜೊತೆ ಇನ್ಕಮ್ ಮಾಡೋರೆ ಈ ಥರ ಜೊತೆಗೆ ಎಲ್ಲ ಟೈಮಲ್ಲಿ ಜೊತೆಗಿಂದ 3 ಜನ ಫ್ರೆಂಡ್ಸ್ ಇರೋ ಸಾಕು. ನನ್ನ ಜೊತೆ 3 ಜನ ಅವರೇ ಸಾಕು, ಏನು ಬೇಕಾ ಮಾಡ್ತೀನಿ. ಇವಾಗ ಅವ್ರು ಹೊಡ್ತವ್ರೆ. ನೆನ್ನೆ ಇಷ್ಟೊಂದು ಬಂದಿದ್ದು, ಮನೆ ಬಿಟ್ಟು ಬಂದು 24 ಗಂಟೆ ಮೇಲಾಗಿದೆ. ನನ್ನ ಜೊತೆ ಪೂರ್ತಿ ಕೆಲಸ A to Z ಎಲ್ಲ ಕೆಲಸಗಳು ನಿಂತ್ಕೊಂಡು ಮಾಡಿದ್ರು. ಇಲ್ಲಿ ಇಕ್ಕೊಂಡಿದ್ದೆ, ಅಲ್ಲೇ ಅವರೇ ಏನು ಗಾಡಿ ಕಡಿದ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು. ನೋಡಿಯಾಕ ಗಿಫ್ಟು ಚೌಟ್ರಿಗೆಲ್ಲ ಕೊಡೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ತಗೋ ನಿಂಗೆ ಒಮ್ಮೆನ. ಹಾಂ, ಚೌಟ್ರಿಗೆ ಎತ್ಕೊಂಬರಕ್ಕೆ ಆಗ್ತದ? ಬಿಚ್ಕೊಡ್ರಪ್ಪ ರಾಜ್ಕುಮಾರ್. ಹಾಂ, ನಾನು ಕೊಡ್ಸೋಕ್ಕಾಗಲ್ಲ, ಇವ್ರು ಕೊಡ್ಸೋದು. ಹಾಂ, ತಗೋಣ ಗೊಂಬೆನ. ಸಾಕನೆ ಎಷ್ಟು ತಪ್ಪದು? ತಾಯಿ ನಾನು ಕಣಿಯೋದು, ನಾನು ಇರೋಲ್ಲ. ಇದನ್ನ ತಗೊಂಡು ಇದನ್ನ ಸಾಕಲ್ಲಿ ಏನ್ ಕೊಡ್ತಿರೋರು. ನನ್ನನ್ನು 1.5 ವರ್ಷದಿಂದ ಕೇಳ್ತಾ ಇದ್ಲು. ನಾನು ತಂದ್ಕೊಟ್ಟು ಸಾಕಾಯ್ತು. ಇವ್ರಿಬ್ರು ತಂದ್ಕೊಟ್ರು, ಅಣ್ಣಂದಿರು. ಏಯ್, ಆ ಸೋಫಾ ಮೇಲೆ ಕೊಂಡಿಸ್ರು, ಸೋಫಾ ಮೇಲೆ ಕೊಂಡಿಸ್ರು. ಸಾಕು, ಇನ್ನೊಂಚೂರು ದೊಡ್ಡಬೇಕಾ? ಸಾಕ ಇದೇನೆ. ಖುಷಿ ಆಗಲ್ವಾ? ಯಾಕೆ ಉಸಿರು ಬದಲ ನಾಚಿಕೆ ಜಾಸ್ತಿ ಆಗ್ಬಿಡೋದು ಮಗಿಗೆ ಇವತ್ತು.
ಏನು ತೊಗೊಂಡ್ಬರ್ಬೇಕು ಅಂತ ಗೊತ್ತಾಗಿಲ್ಲ. ಇವರು ನನ್ನ ವಿಡಿಯೋದಲ್ಲಿ ನೋಡ್ತಿರಲ್ಲ ಗೊಂಬೆ ಬೇಕು ಅಂತ ಹೇಳಿದೆ ಇವಳು. ಅದಕ್ಕೆ ಗೊಂಬೆ ತಗೊಂಡವ್ರಿ. ಪಾಪ ಊಟ ಮಾಡಿಲ್ಲ ಒಳ್ಳೆ ಕಂಟೆಂಟ್ ಹಚ್ಚಿರೋದಾಗ ಮುತ್ಕೊಡಪ್ಪ ಅಪ್ಪ ಮಾಡಪ್ಪ ಕಣ್ಗೆ ಬಿಟ್ಬಿಡ ಅದ್ರಾಗ ಯಾವನ್ ಆತ್ಮಗಳು ಇರ್ತಾವ ಕಣಜಿ. ಸುಮ್ನೆ ತಗೊಳ್ಳೋದು ಆತ್ಮಗಳು ಇರ್ತಾವ ಅದ್ರಾಗೆ. ಆತ್ಮಗಳು ಯಾರಿಗೆ ಅದ್ರೊಳಗಡೆ ಗೊಂಬೆಗ ಹ್ಮ್ ಏನಂತ ಗೊತ್ತಲ್ಲ ಸುಮ್ಮನೆ ಹೋಗಿ ಎತ್ತಿಕೋ. ಆಯ್ತಾ ಅವನೇನು ಹುಚ್ಚಿದ್ರ ಮಾತಾಡ್ತಾನ ಯಾಕಲ್ಲ ಪಿಂಗನ್ಬಿಟ್ಟೆ. ನಾನು ಹೊರಟೆ ಇವಾಗ. ಗೊತ್ತೀರಾ ನಾನು ಇದಕ್ಕೂ ಅಮ್ಮ ಹಂಗೇನಾದ್ರು ಕೊಟ್ಟು ಕಳಿಸಿಲ್ಲ. ಥ್ಯಾಂಕ್ ಯು ಸೋ ಮಚ್. ಹಂಗೇನಾದ್ರು ಕೊಟ್ಟು ಕಳಿಸ್ಬೇಕಪ್ಪ. ಇಲ್ಲೂ ಕಟ್ಟು ಮನೆ ಮಗಂತರ ಬಂದ್ ಮಾಡೋರೆ ಅಣ್ಣ. ಆರಾಮಾಗಿ ಅಯ್ಯೋ ಸರ ಕೂತ್ಕೊಳ್ಳ ಮನೆ ಅದ್ ಹಂಗೆ ಕುಂಡಿಸ್ಬೇಕು. ಹಂಗೆ ನಾಚಿಕೆ ಆಗ್ಬೇಡ ಸರ ಕೂತ್ಕೊ ಕಣ್ಣೆ ಕಾಣಿಸಿಲ್ಲ ಕಣ್ಣ ಮಾಡ್ತೀವಿ ಹುಡುಗ ಕಣ ಜೈ ಹುಡುಗ ಹುಡ್ಗನ ಹ್ಮ್ ನೋಡ್ಲಿ ನೋಡ್ಲಿ ಇಲ್ಲಿ ಮಂಜ ನಾನೇ ಅನ್ಕೊಂಬಿಟ್ಟ ಯಾರು ನೀನೇನಪ್ಪ ಮಂಜ ಅದು ಅವನೇ ಅನ್ಕೊಂಬಿಟ್ಟಾನೆ. ಇದು ಸರಿ ಕಣಪ್ಪ ನೀನೇ ಇರ್ಬೇಕು ಹಂಗೆ ಅನ್ಕೊಂಡಿದೀವಿ. ಗದಪದ ಹಂಗೆ ಅವೇ ಬವಿಲ್ಲ ಹಂಗೆ ಅವೇ. ಸರಿ ಆಯ್ತು ಎತ್ಕೊಂಡೋಗು. ಎತ್ತಕ್ಕಾಗ್ತದೆ ಫಸ್ಟ್ ಎತ್ ನೋಡೋಣ. ಎತ್ಕೊಂಡೋಗ ಆಗಲ್ಲ ಕಣ ಶಕ್ತಿ ಇಲ್ಲ ಅವ್ಳಿಗೆ. ಎತ್ತಕ್ಕಾಗಲ್ಲ. ಎತ್ಕೋ. ಯಾಕಪ್ಪ ಎತ್ತಕ್ ಶಕ್ತಿ ಇಲ್ಲ ಅವ್ಳಿಗೆ. ಮೂಗ್ ಕಿದಾಕ್ಬಿಡೋಣ ಅಂತ ಮೂಗ್ ಇಟ್ಕೊಂಡ್ರೆ ಆ ಕಡೆ ಈ ಕಡೆ ಎರಡು ಕೈ ಇಟ್ಕೊಂಡು ಎತ್ತದ ಗೊತ್ತ ಯಾಕೆ. ಎಲ್ಲ ನಾನೇ ಎತ್ತೀನಿ ಯಾಗ್ಲೂ ಮೇಲೆ ಎತ್ಕೊಂಡು ಅಷ್ಟೇ ಎತ್ಕೊಂಡೋಗೈತೆ ಹಂಗೆ ಬಿಡಮ್ಮ. ಅಲ್ಲಿ ಬಿಡಮ್ಮ ಎತ್ಕೊಂಡೋಗ್ಲಿ. ತಾಳೆ ಬಿಡಮ್ಮ ಎತ್ಕೊಳ್ಳ ನೋಡೋಣ. ಎತ್ಕೊಳತೆ ಅಮ್ಮಂಗ ಹಾಕೋ ಹಂಗೆ ಹಿಂಗೆ ಹೋಗು ಎತ್ಕೊಂಡು ನಿಮ್ಮ ಮನೆಗೆ. ಗೋವರ್ ತಂದ್ಬಿಟ್ಟಿದೆ ಕಲ್ಲಿ. ಅದು ಸ್ವಲ್ಪ ನಿಶಕ್ತಿ ಆಗಿದೆ ಇವಾಗ. ಶಕ್ತಿ ಇಲ್ಲ ಅಂತೆ. ಹಂಗಲ್ಲ ನೀವು ಸ್ವಲ್ಪ ಚಿಕ್ಕ ತಂದಿದ್ರೆ ಲಕ್ಷಣವಾಗಿರೋದು. ಇಲ್ಲ ಅಂಕಲ್ ಇದಕ್ಕೂ ಇರೋ ಒಂದು ದಿವಸ ಮನೆ ಕಡೆ ಹೋಗಿದ್ವಿ ಬೆಳಿಗ್ಗೆ. ಸುಂದರಪ್ಪ ನಾನು ಎಲ್ಲೋ ಬೇರೆ ಕಡೆ ಹೋಗ್ಬೇಕು. ನಾಳೆ ಬೇರೆ ಕಡೆ ಇಲ್ಲಿ 6 ಗಂಟೆಗೆ ಹೋಗಪ್ಪ. ಆರಾಮಾಗಿ ಎದ್ದೇಳಲ್ಲ. ಮಲಿಕೊಂಡಂದ್ರೆ ಆಯ್ತು ನೋಡ್ಬತ್ತಿ ಸರ್ ಎಲ್ಲ ಬ್ಯಾಗ್ ಇಟ್ಕೊಂಡ. ಇದು ಬಾಳೆಹಣ್ಣಲ್ಲಿ ಹಾಕ್ಬಿಡೋ ಹಂಗೆ ತುಪ್ಪಿ ಈ ಗಾಡಿ ಬ್ಯಾಗ್ ಐತೆ ನೋಡೋ ಕಾಲೇಜ್ ಹೋಗ್ಬೇಕಾರೆ ಯಾವನ್ನ ತಗೊಂಡು ಕೊಡ್ತೀನಿ. ಅದು ಬೇಕಾದ್ರೆ ನಾವೇ ಲಗೇಜ್ ಅಳ್ಸಣ್ ಎಲ್ಲ ಕೊಡ್ತೀನಿ ಕೇಳ ನೋಡಿ. ಏನ ನಾಳೆ ಅಳ್ಸಣ್ ತಗೊಂಡು ಕಾಲೇಜ್ ಹೋಗ್ಬೇಕಾರೆ ಕೊಟ್ಬಿಡ್ತೀನಿ ಮೇಡಮ್. ಬಾಯ್ 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 ಬಾಯ್. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಬಾಯ್ 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 ಬಾಯ್. ಮಾತಾಡ್ತಾನ ಹೌದಾ? ಅವನ್ ಮಾತ್ಗೆ ನಮ್ಗೆ ಬಹಳ ಸಂತೋಷ. ಅವನ ಹೆಸರೇನು? ಮನು. ಏನು ನಿಂಗೆ ಅವನ ಹೆಸರೇನೆ? ಕಿರಣಣ್ಣ. ಸರಿ ಆಯ್ತು ಬತ್ತೀಯಾ? ಸರಿ ಆಯ್ತು ಟಾಟಾ ಬಾಯ್ ಬಾಯ್. ಓಕೆ ಆಯ್ತು ಬಾಯ್ ಬಾಯ್. ಇನ್ನೊಂದ್ಸಲಿ ಹಂಗೆ ನೆಕ್ಸ್ಟ್ ಇದೇ ಥರ ಬಂದು ಜೊತೆಗೆ ಮಾಡಿವಂತೆ. ನಿಂದ ಊಟ ಗೀಟ ಮಾಡ್ಕೊಂಡು ಹೋಗಿ ಇನ್ನೊಂದು ರೌಂಡು ತಿಂದಿರೋದು ಇನ್ನು ರಾತ್ರಿಗೆ ಇಡ್ಸಲ್ಲ. ಓಕೆನಾ ಬಾಯ್ ಬಾಯ್ ಅಜ್ಜೆ. ಬಾಯ್ 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 ಅಂಕಲ್. ಹಾಂ ಬರೋಣ. ಈ ಕಡೆ ಉಮಾ ಈ ಕಡೆ ಅರುಣ್ ಅಂತ. ಆ ರೂಮ್ದಾಗೆ ಫಸ್ಟ್ ಅರುಣ್ ಆಮೇಲೆ ಉಮಾನ. ಹಾಂ ಇರಲಿ ಟೈಮ್ ಆಗೋಯ್ತು. ನಾವಲ್ಲಿ ಇನ್ನೂ 12:30 ಆದ್ರೂ ಇದ್ರಾಗೆ ಇದ್ದ ಗದೀಜ್ ಬಟ್ಟೆಗೇನೆ. ಅದಕ್ಕೆ ಆಗೋದು ಇರಲಿ ಪರವಾಗಿಲ್ಲ, ನಂದೇ ತಪ್ಪು. ಮುಗಿತಾ ಮಗಳ ಎಂಗೇಜ್ಮೆಂಟು? ಭಾರಿ ಚೆನ್ನಾಗಾಯ್ತು. ಹ್ಞೂ ಎಲ್ಲ ನಮ್ಮ ಜನಗಳದ ಆಶೀರ್ವಾದದಿಂದ ಭಾರಿ ಸೂಪರ್ ಆಗಾಯ್ತು. ಆಯ್ತು ಹಂಗ ಹಿಂಗ ಸೇರ್ಕೊಂಡು ಮಾಡ್ದೋ. ಜೀವನದಲ್ಲಿ ನಾನು ಕಲ್ತಿದ್ದು ಫಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ
5,000 ಜಾಸ್ತಿ ಆಗೋಗ್ಲಿ, ಯಾವುದೇ ಕಾರಣಕ್ಕೂ ಬೇರೆ ಕೊಡೋಕೋಗ್ಬಿಡ್ರಿ. ನಾನೇನೋ ಹೊಸ ಪ್ಯಾಕೇಜು ಅಂತ ಏನೋ ಹೊಸ ಮಾಡ್ಕೊಳ್ಳಿ, ಸಿಕ್ಕಾಪಟ್ಟೆ ಮೋಸ ಹೊರಟೋದೆ. ನನಗೆ ಒಂದು ಬುದ್ಧಿ ಕಲ್ತ್ಕೊಂಡೆ, ಎಂಥ ಕಷ್ಟ ಬಂದ್ರೂ ಜೊತೆಗೆ ಒಂದು 3 ಜನ ಫ್ರೆಂಡ್ಸ್ ಹಾಕೊಂಡು 2 ದಿವಸ ನಿದ್ಗೆಟ್ಟು ಪರವಾಗಿಲ್ಲ, ನಾನೇ ಮಾಡಬೇಕು ಅಂತ ತಲೆ ಬಂದ್ಬಿಡ್ತು. ಯಾಕೋ ಸ್ವಲ್ಪ ಬೇಜಾರಾಗೋಯ್ತು, ಪ್ಯಾಕೇಜ್ ಕೊಟ್ಟಿದ್ದು ಸರಿ ಬರಲಿಲ್ಲ. ಇರಲಿ ಪರವಾಗಿಲ್ಲ, ಆದರೂ ಏನೋ ಮಾಡಿದ್ರು ಚೆನ್ನಾಗಾಯಿತು. ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಕಮ್ಮಿ ಮೀಟ್ ಆಗೋಯ್ತು, ಟೈಮಿಗೆ ಕರೆಕ್ಟಾಗಿ ಬರಲಿಲ್ಲ. ಕೊಡ್ಬೇಕಾರೆ ನೆಕ್ಸ್ಟ್ ನೋಡ್ಕೊಂಡು ಕೊಡ್ರಿ. ಮಾಡ್ತಾರೆ ಇಲ್ಲ ಅಂತಿಲ್ಲ, ಪ್ಯಾಕೇಜ್ ಮಾಡೋರು ಮಾಡ್ತಾರೆ, ಬಟ್ ಸ್ವಲ್ಪ ಕೊಡ್ಬೇಕಾದ್ರೆ ನೋಡ್ಕೊಂಡು ಮಾಡಿ ಕೊಡ್ರಿ ಅಷ್ಟೇ. ಅದು ಬಿಟ್ಟರೆ ಮಾಡೋರು ಮಾಡ್ತಾರೆ ಅಷ್ಟೇ. ಎಲ್ಲ ಚೆನ್ನಾಗಾಯ್ತು, ನಿಮ್ಮ ಆಶೀರ್ವಾದ. ಯಾರು ಎಲ್ಲೆಲ್ಲಿದ್ದೀರಿ ಅಲ್ಲೆಲ್ಲಿಂದನೇ ಆಶೀರ್ವಾದ ಮಾಡ್ಬಿಡ್ರಿ, ಚೆನ್ನಾಗಿ ನಡ್ಕೊಂಡು ಹೋಗ್ಲಿ. ಆಮೇಲೆ ಇನ್ನೇನು ಹೇಳು ನೀನು. ನಮ್ಮ ಜನಗಳ ಆಶೀರ್ವಾದನೇ ಸಾಕು ನಮ್ಗೆ. ಹೊತ್ತಂತೆ ಎಂಗೇಜ್ಮೆಂಟ್ ರಿಂಗ್ ಹಾಕಂದಲೇ ಹೊತ್ತಂತೆ ಇವರು ಇನ್ನ ಮಗಳಿರ್ತಾಳೆ ಮನೆಗೆ ಒಂದು ತಿಂಗಳು. ಮದುವೆ ಮಾಡಿಕೊಟ್ಮೇಲೆ ಆದ್ರೂ ರಿಂಗ್ ಹಾಕ್ಮೇಲೆ ಫಿಕ್ಸ್ ಆಯ್ತಲ್ಲ. ಫಿಕ್ಸ್ ಆಯ್ತು, ಹಂಗ ಒಂದು ತಿಂಗಳು ನಾನು ಗಡಿ ಮಾಡಿರ್ತದೆ. ನನ್ನ ತಿಂಗಳಾದ್ಮೇಲೆ ಅವಾಗ ನಮ್ಮನ್ನ ರಾಗಿ ಮುದ್ದೆ ಹೊಡ್ಕೊಂಡಿರೋದು. ನೀನು ಬಂದೇನಮ್ಮ ಇವಾಗ? ಯಾಕಪ್ಪ ಹೆಂಗೈತಮ್ಮ ಎಲ್ಲ ಚೆನ್ನಾಗೈತೇನಮ್ಮ? ಯಾಕಪ್ಪ ಮಕ್ಕ ಸೋಡ್ಗದ ಏನ್ ಸೋಡ್ಗಿಲ್ಲ, ನೀನ್ ಕೂತ್ಕೊಳ್ಳಿ, ನಂಗೆ ಏನಿಲ್ಲ. ನಾಳೆಯಿಂದ ಕಾಲೇಜ್ ಹೋಗ್ಬೇಕು ಅಷ್ಟೇನೆ, ಅದ್ ಬಿಟ್ರೆ ಏನಿಲ್ಲ. ಹೋಗು, ಇನ್ನೇನ್ ಮಾಡಕತ್ತದಪ್ಪ. ಎಲ್ಲ ನೀನ್ ನೋಡ್ಕೊಂಬತ್ತಿ ಕಾಲೇಜ್ ಹೋಗ್ಬಿಟ್ರೆ 1 ತಿಂಗಳು ರಜಾ ಹಾಕ್ಲೇನು? ಪರ್ಮಿಷನ್ ನೀವು ಕೊಟ್ರೆ ಸೈನ ಹೇಳಿದ್ರೆ ಸೈನ ಕೊಟ್ರೆ ಬಿಡ್ತಾರೆ ಕಾಲೇಜಲ್ಲಿ. ಹೌದಾ? ಬಿಡಿಸ್ತೇನು ಬಿಡ್ಲಾಕ್ಲೇನು ರಜಾನ? ಹೋಗಪ್ಪ, ಇನ್ನೂ ಒಂದು 2 ತಿಂಗಳು ನೀವೆಲ್ಲ ಓಡಾಡ್ ಮಾಡ್ತೀರಾ? ಬೀಳ್ತೀವ, ಓಡಾಡ್ ಮಾಡ್ತೀವಿ. ಓಡಾಡಿ ಆಗ ಒಂದು 2 ದಿವಸ ರಜಾ ಹಾಕ್ಬೇಕು. ಯಾಕೆ ಮಕ್ಕ ಪಡೋಕದಿ? ಶನಿವಾರ ಭಾನುವಾರ ಮಾಡು ಇದ್ದರು ಹೋಗಿ ಕಾಲೇಜಿಗೆ. ಖುಷಿ ಆಯ್ತು ಎಂಗೇಜ್ಮೆಂಟ್ ಮಗಳು ಆಗಿದ್ದು? ಆಗಿದ್ದು ಖುಷಿ ಆಯ್ತು. ಅಳವಂತ ನಿಂಗೆ ಹೋಗಲ್ಲ ಅಳಗ್ ಮದುವೆಗೆ. ಇಬ್ರು ಹಾಕೊಂಡು ಸಕ್ಸಸ್ಫುಲಿ ಮಾಡಿದಾಯ್ತು. ನನಗೆ ಕೊಟ್ಟಿದ್ದು ಮೇಂಟೆನೆನ್ಸ್ ಕಾಸು ಇಲ್ಲದೆ ಎತ್ತಿ ಕೊಡು, ಇನ್ನು ಮಿಕ್ಕಿದ್ದು ನೀನು ಕೊಟ್ಟಿದ್ದಾಗ ಅಷ್ಟು ಮಿಕ್ಸದೆ ಎಲ್ಲ ಪೋಳ್ದಯ ಹೋಯ್ತು. ನನ್ನಂತೂ ₹1 ಇಲ್ಲ ಕಣಪ್ಪ, ಇನ್ನೆಲ್ಲ ನಿಂದೆ ಕೊಡ್ಬೇಕು. ಎಂಗೇಜ್ಮೆಂಟ್ ಜವಾಬ್ದಾರಿ ತಗೊಂಡಿದ್ದೆ ಗಾಯ್ಸ್ ನಾನು. ಎಂಗೇಜ್ಮೆಂಟ್ ಮುಗೀತು. ಎಂಗೇಜ್ಮೆಂಟ್ ಜವಾಬ್ದಾರಿ ಅಂತಂದರೆ ಒಡವೆ ರಿಂಗಿನ ಬಿಟ್ಟು ಮಿಕ್ಕಿದ ಮೇಂಟೆನೆನ್ಸ್ ತಗೊಂಡಿದ್ದೆ. ಮೇಂಟೆನೆನ್ಸ್ ನೀಟಾಗಿ ಮುಗಿಸ್ಕೊಟ್ಟಿದ್ದೀನಿ. ಆದರೂ ಪರವಾಗಿಲ್ಲ, ಒಂಚೂರು ಏನಾದರೂ ಬೇಜಾರಾಗಿದೆ. ಇರಲಿ, ನಮ್ಮಿಂದ ತಪ್ಪಾಯಿತು, ಒಂದು ಸ್ವಲ್ಪ ಲೇಟ್ ಆಗೋಯ್ತು. ಇರಲಿ, ಏನಿಲ್ಲ. ಎತ್ತಿಕೋ ಕಾಸ ಹುಷಾರಾಗಿ, ಇನ್ನೆಲ್ಲ ಕಿತ್ಕೊಂಡು ಊಟ ಆಗ್ತದೆ. ಹೋಗು ಊಟ ಮನಿಕಳ್ರಿ, ನಾನು ಮನಿಕಂತೀನಿ. ಬೆಳಿಗ್ಗೆ ಕಾಲೇಜ್ ಹೋಗ್ಬೇಕು. ಇನ್ನ ಬೆಳಿಗ್ಗೆ ನಿದ್ದೆ ಮಾಡ್ರೆ ಇದ್ರೆ ಓದ್ತೀನಿ, ಇಲ್ಲಾಂದ್ರೆ ಹೋಗೋಣ. ಆಯಾ ಒಳ್ಳೆ ಕತೆ ಐತಲ್ಲ. ಯಾಕಪ್ಪ ನಿಂದು ಹೋಗ ಮನಿಕಮ್ಮ. ಇದು ಊಟ ನನಗೇನು ಊಟ ಮಾಡಿದ್ದೀನಿ, ನಿಜವಾಗ್ಲೂ ಊಟ ಬೇಡ. ಸಾಯಂಕಾಲ ತಿಂದು 4 ಗಂಟೆ ತಿಂದು ನಾನು ಮನೆಗೆ ತಿಂದಲೇ ಮನೆಕಂಡಲ್ಲ ಅಣ್ಣಂಗೆ. ನಾನು ಒಂದೇ ಅವ್ರ ಮನೆಗಿಂದ ನಾನೇನು ದಿವಸ ಮಾಡೋದನ್ನ. ಆದ್ರೂ ರಿಂಗ್ ಹಾಕ್ಬೇಕಾದ್ರೆ ಒಂದು ವಿಡಿಯೋ ಮಾಡ್ಕೊಂಡಿವಲ್ಲ, ಮನ್ಸಲ್ಲಿ ಕಾಣ್ತದೆ. ಯಾರು ಕಳ್ಸವ್ರಿ? ಅವ್ನ ಮನುಗೆ ಹೇಳಿದೀನಿ, ಅವ್ನು ಕಬಾಬ್ ಕರೆಯಕ್ಕೆ ಹೋಗೋನೆ. ನಾವು ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕೊಂಬಷ್ಟಕ್ಕೆ ಹಾಕ್ಬಿಡೋದು ಅಲ್ಲಿ. ಪರವಾಗಿಲ್ಲ, ಚೆನ್ನಾಗಿ ಕರೆಕ್ಟ್ ಟೈಮ್ ಆಯ್ತಾ? ಕರೆಕ್ಟ್ ಟೈಮ್ ಹೋಯ್ತೇನೆ. ಕರೆಕ್ಟ್ ಟೈಮ್ ಆಯ್ತಾ? ಖುಷಿ ಆಯ್ತಾ? ಏನು ಬೇಜಾರಿಲ್ವಾ? ಹಂಗಾರೆ ಬೇಜಾರಿಲ್ಲ ಅಂದ್ರೆ ಕರೆಕ್ಷನ್ ಮಾಡ್ಬಿಡ್ರಿ, ಚೆನ್ನಾಗಾಗದೆ ಅಂತ. ಬಾಯ್. ಇನ್ಮೇಲೆ ನೀನೇ ಬಾಯ್ ಮಾಡು 1 ತಿಂಗಳು ಪೂರ್ತಿ. ಬಾಯ್ ಮಾಡಿ ಆಮೇಲೆ ಬಾಯ್ ಮಾಡ್ಕೊಂಡು ಬಾಯ್ ಅನ್ಕೊಂಡು ಹಂಗೆ ಹೊರಟೋಗ್ಬಿಡು. ಒಳ್ಳೆ ಕತೆ. ಹೋಗ್ರಿ ಎಲ್ಲ, ಏನು ಟೆನ್ಷನ್ ತಗೊಳ್ಬಿಡ್ರಿ ಗೈಸ್. ಮನೆ ಡಿಸ್ಕಷನ್ನು. ಅಣ್ಣಂಗೆ ಊಟ ನೋಡಿ ತಾಯಿ ಹಾಕ್ಬಿಟ್ಟು ಮನೆಗೆ ಅಂತ ಹೇಳು. ನಾನು ಎಲ್ಲಿದ್ದೀನಿ ಅಲ್ಲಿ ತಾಯಿ, ಅದು ಬಿಚ್ಚಾಕ್ಬಿಟ್ಟು ಇದಾಕು, ಗುಡ್ ನೈಟ್ ಹಾಕು ಗೈಸ್. ಅಷ್ಟೇ, ಎಂಗೇಜ್ಮೆಂಟ್ ಹೆಂಗೋ ಒಂದು ರೇಂಜಿಗೆ ಆಯಿತು, ತಕ್ಕಮಟ್ಟಿಗೆ ಬಡವ್ರ ಕೈಲಿ ಆದಷ್ಟು ಮಾಡ್ದೋ. ಅದು ಬಿಟ್ಬಿಟ್ಟು ಪ್ರಯತ್ನ ಮೀರಿ ಕೈ ಸುಟ್ಕೊಳಕ್ಕೆ ಹೋಗಿಲ್ಲ. ಕೈ ಸುಟ್ಕೊಳಕ್ಕೆ ಅಂತ ಹೋದೋ, ಆದರೂ ಆಗಲಿಲ್ಲ. ಅದು ಅದ್ಗೇಟ್ ಆಯಿತು. ಅದ್ಗೇಟ್ ಆಗಿಲ್ಲ, ಚೆನ್ನಾಗಾಯಿತು. ನಿಮ್ಮ ಆಶೀರ್ವಾದ ಹಿಂಗೇಲಿ ಕೊನೆವರೆಗೂ. ಯಾರ್ಯಾರು ಎಲ್ಲೆಲ್ಲಿದ್ರು ಅಲ್ಲಿಂದನೇ ಆಶೀರ್ವಾದ ಮಾಡಿರಿ ಗಂಡು ಹೆಣ್ಣಿಗೆ. ನನ್ನ ತಂಗಿ ಚೆನ್ನಾಗಿರ್ತಾಳೆ ಅಷ್ಟೇ. ಮುಂದೆ ಹಿಂಗೆ ನೋಡ್ತಾ ಇರ್ತಾರೆ ಏನೇನು ಕತೆ ಅಂತ, ಮದುವೆ ಕತೆ, ಆಮೇಲೆ ಮದುವೆ ಆಫ್ಟರ್ ಮ್ಯಾರೇಜ್ ಹೆಂಗಿರ್ತದೆ ನಮ್ಮ ಪರಿಸ್ಥಿತಿ ಎಲ್ಲ ನೋಡಬೇಕು ಅಂದರೆ ಇವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಮ್ಮ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಟಾಟಾ ಬೈ ಬೈ ಅಷ್ಟೇ. ಓಕೆ.